students. Today we are going to deal with the one more concept. So far we have finished the properties of living organisms. We compared living and non-living things. Comparison madidvi. And next is we have studied why there is need of classification and biodiversity. And next is a binomial nomenclature. So how we are going to name the organisms using the scientific names we have studied, and some of the rules while writing the scientific names. So this today the concept is the last concept in this chapter, that is taxonomic categories. Okay, all we know taxonomy now. So taxonomy andre enu, identification, characterization ಮಾಡುವಂಥದ್ದು ಆರ್ಗಾನಿಸಮ್ಸ್ನ ಐಡೆಂಟಿಫೈ ಮಾಡುವಂಥದ್ದು, ಅದನ್ನು ಕ್ಲಾಸಿಫೈ ಮಾಡಿ ಅದನ್ನು ನೇಮಿಂಗ್ ಮಾಡೋದಕ್ಕೆ ನಾವು ಟ್ಯಾಕ್ಸಾನಮಿ ಅಂತೀವಿ. ಸೊ ಈ ಒಂದು ಟ್ಯಾಕ್ಸಾನಮಿಕ್ ಥೇರಿನ ಇಟ್ಕೊಂಡು ಏನು ಮಾಡಿದ್ದಾರೆ, ಈ ಆರ್ಗಾನಿಸಮ್ಸ್ನ ಕ್ಲಾಸಿಫೈ ಮಾಡುವಂಥದ್ದು. ಆ್ಯಸ್ ವಿ ಹ್ಯಾವ್ ಸ್ಟಡಿಡ್ biodiversified country, because of this biodiversified thing there is a varieties, a diversity in the living forms. So what happens, we don't know all the names of 1.5 to 1.8 billion organisms. So what we need to do, by classifying them, it will be easy for us to remember. Okay, ಏನಾಗುತ್ತೆ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಸೊ ಈಸಿಲಿ ನಾವು ಆ ಒಂದು ಆರ್ಗಾನಿಸಮ್ಸ್ನ ನೆನಪಲ್ಲಿ ಇಟ್ಕೊಳ್ಬೋದು, ಈಸಿಯಾಗಿ ರೆಫರೆನ್ಸ್ ಮಾಡುವಂಥದ್ದು. ಓಕೆ, ಸೊ ಬಿಕಾಸ್ ಆಫ್ ದಿಸ್ there are some classification ways, taxonomically implemented one. So such we call it as taxonomic categories, or it is also called as taxonomic hierarchy. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕ್ಲಾಸಿಫೈ ಮಾಡೋದಕ್ಕೆ ಒಂದು ಹೈರಾರ್ಕಿ ಅಂತೀವಿ. ಸ್ಟೆಪ್ಸ್, ದೇ ಇನ್ಕ್ಲೂಡ್ ಡಿಫ್ರೆಂಟ್ ಸ್ಟೆಪ್ಸ್. ದಟ್ ಸ್ಟೆಪ್ಸ್ ವಿ ಕಾಲ್ ಇಟ್ ಆಸ್ hierarchy. So hence taxonomical hierarchy or taxonomical category. Okay, this hierarchy or taxonomical category is introduced by again the same scientist, Carolus Linnaeus. Okay, Carolus Linnaeus introduced this taxonomical categories or taxonomical hierarchy. And next is what is actually called taxonomical hierarchy. So it is the arrangement of various taxonomic levels. ಕೆಲವೊಂದು ಟ್ಯಾಕ್ಸಾನಮಿಕ್ ಲೆವೆಲ್ಸ್ನ ಒಂದು ಹೈರಾರ್ಕಿ ಲೆವೆಲಲ್ಲಿ ಅರೇಂಜ್ ಮಾಡಿರುವಂಥದ್ದು. ಸೊ ಯಾವುದನ್ನ, ಒನ್ ಅಬೌವ್ ದ ಅನದರ್ ಇನ್ ಡಿಸೆಂಡಿಂಗ್ ಆರ್ಡರ್. ಸೊ ದೆರ್ ಆರ್ ಡಿಫ್ರೆಂಟ್ ಆರ್ಡರ್ಸ್, ನಾವು ಮ್ಯಾಥ್ಸಲ್ಲಿ ಓದಿದ್ದೀವಿ, ಹೌದಾ? ಸೊ ಡಿಸೆಂಡಿಂಗ್ ಆರ್ಡರ್ ಅಂದರೆ ಲಾರ್ಜರ್ ನಂಬರ್ ಟು ಸ್ಮಾಲ್ ನಂಬರ್, ಅದನ್ನು ನಾವು ಡಿಸೆಂಡಿಂಗ್ ಆರ್ಡರ್ ಅಂತೀವಿ, ಹೌದಾ? ಹೈಯೆಸ್ಟ್ ಟು ಲೋವೆಸ್ಟ್ ಇಸ್ ದ ಡಿಸೆಂಡಿಂಗ್, ಆ್ಯಂಡ್ ಇಟ್ಸ್ ಅಪೋಸಿಟ್ ಅಸೆಂಡಿಂಗ್. Okay, this is descending and this is ascending. Understood? Arthaita? So here also this taxonomic levels we can arrange both in descending order or ascending order. And these ascending orders are like this. I have written here. These are the categories. Okay, then a categories antivi. So all the categories together constitute a hierarchy. ಈ ಎಲ್ಲ ಕ್ಯಾಟಗರೀಸ್ ಸೇರಿ ಒಂದು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆಗುತ್ತೆ. ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಆರ್ಗಾನಿಸಮ್ಸ್. ಸೊ ದೇ ಆಲ್ವೇಸ್ ಸ್ಟಾರ್ಟ್ಸ್ ವಿತ್, ಇಫ್ ಡಿಸೆಂಡಿಂಗ್ ಆರ್ಡರ್ ಅಂದರೆ ಕಿಂಗ್ಡಮ್ ಟು ಸ್ಪೀಶೀಸ್ ಅಂತ ಹೇಳ್ತೀವಿ, ಅದೇ ಅಸೆಂಡಿಂಗ್ ಆರ್ಡರ್ ಆದರೆ ಸ್ಪೀಶೀಸ್ ಟು ಕಿಂಗ್ಡಮ್. ಸೊ ದೀಸ್ ಆರ್ ದ ರ್ಯಾಂಕ್ಸ್ ಆರ್ ಡಿಫರೆಂಟ್ ಟ್ಯಾಕ್ಸಾನಮಿಕ್ ಲೆವೆಲ್ಸ್ ಅಥವಾ ಕ್ಯಾಟಗರಿ ಅಂತ ಅಂತೀವಿ. ವಾಟ್ ಆರ್ ದ ಕ್ಯಾಟಗರೀಸ್? ಕಿಂಗ್ಡಮ್, ಫೈಲಮ್, ಇಫ್ ಇಟ್ ಈಸ್ ಎನಿಮಲ್ಸ್ ಅಲ್ಲಿ ಫೈಲಮ್ ಅಂತ ಹೇಳ್ತೀವಿ. ಅದೇ ಪ್ಲಾಂಟ್ಸ್ನ ಡಿವೈಡ್ ಮಾಡ್ತೀವಿ ಅಂದರೆ, ಕ್ಲಾಸಿಫೈ ಮಾಡ್ತೀವಿ ಅಂದರೆ, ಸೊ ದ ಸೆಕೆಂಡ್ ಡಿಸೆಂಡಿಂಗ್ ಆರ್ಡರಲ್ಲಿ ಬರುವಂಥ ಸೆಕೆಂಡ್ ರ್ಯಾಂಕ್ ಏನು ಹೇಳ್ರಿ, ಡಿವಿಷನ್. ಇನ್ ಪ್ಲಾಂಟ್ಸ್, ಇನ್ ಎನಿಮಲ್ಸ್ ಇಟ್ ಈಸ್ ಫೈಲಮ್. ಥರ್ಡ್ ರ್ಯಾಂಕ್ ಈಸ್ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಷೀಸ್. ಹೇಗೆ ನಾವು ಓದಿದ್ವಿ ಬೈನಾಮಿಯಲ್ ನಾಮೆನ್ಕ್ಲೇಚರಲ್ಲಿ, giving the scientific name containing two components, right? The first name is genus and the second name is species. So ಈ ರೀತಿಯಲ್ಲಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ನ ಕೊಟ್ಟು ಎನಿಮಲ್ಸ್ನ ಕ್ಲಾಸಿಫೈ ಮಾಡುವಂಥ ವಿಧವನ್ನು ನಾವೇನಂತ ಕರಿತೀವಿ, ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಆರ್ ಹೈರಾರ್ಕಿ. ಓಕೆ, ಅಂಡರ್ಸ್ಟುಡ್? ಎಸ್, ಎಸ್. ಆ್ಯಂಡ್ ಈ ಒಂದು ಲೆವೆಲ್ಗೆ
ಅಥವಾ ರ್ಯಾಂಕ್ಸ್ಗೆ ಅಥವಾ ಕ್ಯಾಟಗರೀಸ್ಗೆ ಅದರದೇ ಆದ ಒಂದು ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಇರುತ್ತೆ. ದಟ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ವಿ ಕಾಲ್ ಇಟ್ ಆಸ್ taxon. What is taxon? Unit of classification. ಈಗ ಎಕ್ಸಾಂಪಲ್ ಬರೀತೀನಿ ನಾನು. ಲೈಕ್ ಎಕ್ಸಾಂಪಲ್ ಈ ಕ್ಲಾಸ್ ಕ್ಯಾಟಗರಿನ ತಗೊಳ್ವಾ. ಫಾರ್ ಕ್ಲಾಸ್ the taxon we can give example, our example like human beings example only I will give you, that is mammalia. Artha aita? Yes, taxon is the classification, unit of classification. Class is the taxonomic category, whereas the mammal is taxon. ಹಾಗೆ ಇದರಲ್ಲೂ ಕೂಡ ನಾವು ಹೇಳ್ಬೋದು. ಐ ಕಂಪೇರ್, ಐ ರೈಟ್ ಟ್ಯಾಕ್ಸಾನಮಿ ಕ್ಯಾಟಗರಿ ಆ್ಯಂಡ್ ಟ್ಯಾಕ್ಸಾನ್ ಇನ್ ದ ಸೇಮ್ ಲೆವೆಲ್, ನಿಮಗೆ ಅರ್ಥ ಆಗುತ್ತೆ. ಓಕೆ, ಎಸ್. ಸೊ ದಿಸ್ ಇಸ್ ವಾಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಒನ್ ಬೈ ಒನ್ ಅಬೌಟ್ ಆಲ್ ದಿಸ್ categories. Okay, I'll give you some example with pictures we are going to study. So I'll write about ಇವಾಗ ಇನ್ನೊಂದು ಏನು ಹೇಳಬೇಕು ಅಂದರೆ, ಸಿ ದಿಸ್ ಇಸ್ ದ ಡಿಸೆಂಡಿಂಗ್ ಆರ್ಡರ್, ರೈಟ್? ಸೇಮ್ ಥಿಂಗ್ ಇಫ್ ಯು ಚೇಂಜ್ ದ ಡಿರೆಕ್ಷನ್ ಆಫ್ ಆ್ಯರೋ. ಓಕೆ, ಇವಾಗ ಆ್ಯರೋ ಹೀಗೆ ಬಿಡಿಸಿದ್ದೀನಿ, ದಿಸ್ ಇಸ್ ಡಿಸೆಂಡಿಂಗ್ ಆರ್ಡರ್. ಇಫ್ ಸೇಮ್ ಥಿಂಗ್ ಇಫ್ ಯು ಹ್ಯಾವ್ ರಿಟನ್, ಸೇಮ್ ಇದನ್ನು ಬರೆದು ನೀವು ಆ್ಯರೋ ಮಾರ್ಕ್ನ ಚೇಂಜ್ ಮಾಡಿದ್ರಿ ಅಂದರೆ ದಟ್ ಆರ್ಡರ್ ಈಸ್ ascending order. Why? Because of always a kingdom is called as highest category and species is called as understood. ಅಂದ್ರೆ ಸಂಖ್ಯೆಗಳು ಇವಾಗ ನೋಡ್ರಿ, ಹೋಮೋ ಸ್ಯಾಪಿಯನ್ಸ್ ಅಂತ ಇದ್ದಾಗ ಸ್ಯಾಪಿಯನ್ಸ್ ಅನ್ನೋ ಸ್ಪೀಷೀಸ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸಿಗಿದೆ, ಮತ್ತು ಯಾವುದಕ್ಕೂ ಇಲ್ಲ ಸ್ಯಾಪಿಯನ್ಸ್ ಅನ್ನೋ ಸ್ಪೀಷೀಸ್ ಅನ್ನುವಂಥ ಒಂದು ಟ್ಯಾಕ್ಸಾನ್. ಬಟ್ ಅದೇ ಕಿಂಗ್ಡಮ್ ಅಂತ ಬಂದಾಗ ನಾವು ಹೋಮೋಸೆಪಿಯನ್ಸ್ ಯಾವುದರಲ್ಲಿ ಬರ್ತೀವಿ? ಕಿಂಗ್ಡಮ್ ಎನಿಮಲಿಯಾ ಅನ್ನೋ ಒಂದು ಕಿಂಗ್ಡಮಲ್ಲಿ ಬರ್ತೀವಿ. ಇನ್ನು ಎನಿಮಲಿಯಾ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ನಾವಷ್ಟೇ ಇಲ್ಲ, ಮನುಷ್ಯರು ಮಾತ್ರ ಇಲ್ಲ, ಎನಿಮಲ್ಸ್ ಅಂತ ಬಂದಾಗ ಏನು ಇನ್ಕ್ಲೂಡ್ ಮಾಡ್ತೀವಿ? ಒಂದು ಇನ್ಸೆಕ್ಟಿಂದ ಹಿಡಿದು ಕಾಕ್ರೋಚಿಂದ ಹಿಡಿದು ಫಿಶಸ್ಸಿಂದ ಹಿಡಿದು ಎಲ್ಲನೂ ಇನ್ಕ್ಲೂಡ್ ಮಾಡ್ತೀವಿ. ಸೊ ನಂಬರ್ಸನ್ನು ಕಂಪೇರ್ ಮಾಡಿದಾಗ ಕಿಂಗ್ಡಮ್ ಆರ್ ದ ಹೈಯೆಸ್ಟ್ ನಂಬರ್ ಇರುವಂಥ ಒಂದು ಕ್ಯಾಟಗರಿ. ಅದೇ ಸ್ಪೀಷೀಸ್ ನಂಬರ್ಸ್ ಮೇಲೆ ಬಂದಾಗ ಇಟ್ ಈಸ್ ದಿ ಲೋವೆಸ್ಟ್ ಕ್ಯಾಟಗರಿ. ಸೊ ಹಾಗಾಗಿ ಈ ಒಂದು ಹೈಯೆಸ್ಟ್ ಆ್ಯಂಡ್ ಲೋವೆಸ್ಟ್ ಕ್ಯಾಟಗರಿ ಮೇಲೆ ಸೊ ಈ ರೀತಿ ಆರೋಮ್ ಹಾಕಿದ್ದಾಗ ಇದನ್ನು ಡಿಸೆಂಡಿಂಗ್, ಹೌದಾ? ಹೈಯೆಸ್ಟ್ ಟು ಲೋವೆಸ್ಟ್. ಅದೇ ಅಪೋಸಿಟ್ ಆರೋಮ್ ಹಾಕಿತ್ತು ಅಂದರೆ ಲೋವೆಸ್ಟ್ ಟು ಹೈಯೆಸ್ಟ್, ಆ ಆರ್ಡರನ್ನು ಏನಂತ ಕರಿತೀವಿ? ಅಸೆಂಡಿಂಗ್ ಆರ್ಡರ್. ಅಂಡರ್ಸ್ಟುಡ್? ಓಕೆ. ಸೊ now I'm going to compare the taxonomic category with the taxon. ಸೊ ಈ ಒಂದು ಕಾನ್ಸೆಪ್ಟ್ನ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ದೀಸ್ ಆರ್ ಕ್ಯಾಟಗರೀಸ್, ರಿಮೆಂಬರ್. ಇದಕ್ಕೆ ಡಿಫ್ರೆಂಟ್ ಟ್ಯಾಕ್ಸಾನ್ ಇರುತ್ತೆ. ಸೊ ಹೇಗೆ ಅಂದರೆ ಬೇಸ್ಡ್ ಆನ್ ಆ ಎನಿಮಲ್ಸ್ ಮೇಲೆ ಆ ಟ್ಯಾಕ್ಸಾನ್ಗಳ ಕ್ಲಾಸಿಫಿಕೇಶನ್ ಬೇರೆ ಆಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಓಕೆ, ದಿಸ್ ಐ ಕೀಪ್, ಇದನ್ನು ಹಾಗೆ ಇಡ್ತೀನಿ. ಓಕೆ, ಇವಾಗ ನಾನು ಐ ಆಮ್ ಗೋಯಿಂಗ್ ಟು ಕ್ಲಾಸಿಫೈ ಮ್ಯಾನ್. ಐ ಆಮ್ ಗೋಯಿಂಗ್ ಟು ಗಿವ್ ದ ಕ್ಲಾಸಿಫಿಕೇಶನ್ ಆಫ್ man. ಸೊ ಸೇಮ್ ಥಿಂಗ್, ಒಂದು ಕಡೆಯಲ್ಲಿ ನಾನು ಕ್ಯಾಟಗರೀಸ್ನ ಬರ್ಕೊಂಡು ಬಿಡ್ತೀನಿ. ಸಿ, ಮ್ಯಾನ್ ಕಮ್ಸ್ ಇನ್ ಎನಿಮಲ್ಸ್. ಸೊ ಸೆಕೆಂಡ್ ಕ್ಯಾಟಗರಿ ಯಾವ್ದು ಬರುತ್ತೆ? ಫೈಲಮ್ ಬರುತ್ತೆ, ನಾಟ್ ಎ ಡಿವಿಷನ್. ಡಿವಿಷನ್ ಇಸ್ ಫಾರ್ ಪ್ಲಾಂಟ್ಸ್, ರಿಮೆಂಬರ್. ಓಕೆ, ಆ್ಯಂಡ್ ರೈಟ್ ಕಿಂಗ್ಡಮ್, phylum, class, order, family,
genus, species. So what are all these? These are what? Taxonomical hierarchy or category. Or hierarchy. Okay, so same thing. Now I'll write the taxon for this. Taxon with related to example man I'll take. Okay, so kingdom Animalia, phylum Chordata, class Mammalia, order primates, family Hominidae. So genus what? Homo. I'll underline here. Species sapiens. I underline. ಯಾಕೆ ಅಂಡರ್ಲೈನ್ ಮಾಡಿದ್ದೀನಿ? We already studied the binomial nomenclature rules. Okay, when we write handwritten, it should be underlined separately. And what are these now? These are units of these classification. Okay, so these are units of this classification, and unit of classification we call it as taxon, and this taxon will be different for the different animals. ಇವಾಗ animalia ಎಲ್ಲದರಲ್ಲೂ ಬರ್ಬೋದು, even the insects comes under kingdom animalia, but when we come to the phylum, that is chordata ಅಂತ ಬಂದಾಗ chordataದಲ್ಲಿ ಇವಾಗ ಚೇಂಜಸ್ ಆಗುತ್ತೆ. ಕೆಲವೊಂದು ನಾನ್ ಕಾರ್ಡೇಟ್ಸ್ ಅಂತೀವಿ, ಕೆಲವೊಂದು ಕಾರ್ಡೇಟ್ಸ್ ಅಂತೀವಿ. ಓಕೆ, ಸೊ ಫಿಶಸ್, ಫ್ರಾಗ್ಸ್, ಬರ್ಡ್ಸ್, ಡಾಗ್, ಕ್ಯಾಟ್, ಟೈಗರ್, ಮ್ಯಾನ್, ಏಪ್ಸ್, ಮಂಕಿ ಇವೆಲ್ಲವೂ ಯಾವುದ್ರಲ್ಲಿ ಬರುತ್ತೆ? ಕಾರ್ಡಟಾದಲ್ಲಿ ಬರುತ್ತೆ. ಓಕೆ, ದೀಸ್ ಆರ್ ದ ಡಿಫರೆಂಟ್ taxons and the taxonomical category. Understood? They may ask, what is the unit of classification? Taxon is the unit of classification. ಓಕೆ, ಇವಾಗ ಏನು ಮಾಡ್ತಾರೆ, ಈ ರೀತಿ ಒಂದು ಟ್ಯಾಕ್ಸಾನಮಿಕಲ್ ಕ್ಯಾಟಗರೀಸ್ನ ನಿಮಗೆ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ದೆರ್ ಆರ್ ಇಂಪಾರ್ಟೆಂಟ್ 4 ಥಿಂಗ್ಸ್ ಕ್ಲಾಸಿಫಿಕೇಶನ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್ ನಿಮ್ಮ ಸಿಲೆಬಸ್ಸಲ್ಲಿ ಇರುವಂಥದ್ದು. ಸೊ ಒನ್ ಈಸ್ ಅ ಮ್ಯಾನ್. ನೆಕ್ಸ್ಟ್ they'll ask how is a fly. Okay, next one is wheat, and ನಾಲ್ಕನೇದು ಮ್ಯಾಂಗೋ. ಈ 4 ಏನಿದೆ ಈ ಥರ ಟ್ಯಾಕ್ಸಾನಮಿಕ್ ಕ್ಯಾಟಗರಿನ ನೀವು ಪ್ರಾಕ್ಟೀಸ್ ಮಾಡಬೇಕು. ಐ ಶೋ ಯು ಇನ್ ದ ನೆಕ್ಸ್ಟ್ ಥಿಂಗ್. ಓಕೆ, ದಟ್ ದಿಸ್ ಯು ನೀಡ್ ಟು ಎಕ್ಸ್ಪ್ಲೇನ್. ಓಕೆ, ಈ 4 ನೀವು ಪರ್ಫೆಕ್ಟ್ ಮಾಡ್ಕೊಳ್ಬೇಕು, ಯಾಕಂದರೆ ಇಟ್ ಈಸ್ ಅ ಕಂಪಲ್ಸರಿ ಕ್ವೆಶನ್. ಟೆಕ್ಸ್ಟ್ ಬುಕ್ಕಲ್ಲೂ ನೋಡ್ರಿ, ದೇ ಹ್ಯಾಡ್ ಗಿವನ್ ದ ಕ್ಲಾಸಿಫಿಕೇಶನ್ ಆಫ್ ಮ್ಯಾನ್, ಹೌಸ್ ಫ್ಲೈ, wheat and mango, and these are important for exam point of view. Okay, so next we'll start with understanding the different taxonomic categories separately with examples. Okay, we'll continue now.